ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ನನ್ನ ಮಗಳಿಗೆ ಸ್ಕೂಲ್ಗೆ ಹಾಕಿದ್ದೀವಿ. ಇವತ್ತು ಫಸ್ಟ್ ಡೇ ಸ್ಕೂಲ್. ಸೊ ಅವ್ಳು ಮಲಗಿದ್ದಂಗೆ ನಾನು ಬಂದು ಬೇಗ ತಿಂಡಿ ಎಲ್ಲ ಮಾಡಿಟ್ಬಿಟ್ರೆ ಎದ್ದ ತಕ್ಷಣ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ. ಅಂದರೆ ಅವ್ರು ನಾನು ಎದ್ದ ತಕ್ಷಣವೇ ಎದ್ದೊಳ್ತಾರೆ. ಅದು ಹೆಂಗೆ ಅವ್ರಿಗೆ ಸ್ಪರ್ಶ ಗೊತ್ತಾಗುತ್ತೋ ಗೊತ್ತಿಲ್ಲ. ನಾನು ಹಿಂಗೆ ಎದ್ದು ಬಂದ ತಕ್ಷಣ ಅವ್ರು ಆಲ್ರೆಡಿ ಅಮ್ಮ ಅಂತ ಕೂಗ್ತಾ ಇರ್ತಾರೆ. ಸೊ ಅದಕ್ಕೆ ಇವತ್ತು ಒಂದು ಸಿಹಿ ಪೊಂಗಲ್, ಒಂದು ಖಾರ ಪೊಂಗಲ್ ಮಾಡಿ ಅವರಿಗೆ ಯಾವುದಾದ್ರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸ್ಕೂಲಿಗೆ ಕಳಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆ ಇವಾಗ ಅವ್ರಿಗೆ ಒಂದು ಸೈಡ್ ಫಸ್ಟ್ ಹಾಲು ಕಾಯಿಸಿ ಇಟ್ಬಿಡ್ತೀನಿ. ಖಾರ ಪೊಂಗಲ್ ಸಿಹಿ ಪೊಂಗಲ್ಗೆ ಇಟ್ಬಿಡ್ತೀನಿ. ಇಷ್ಟು ರೆಡಿ ಮಾಡ್ಕೋತೀನಿ. ಈ ಮಾಡಿ ವಜ್ರ, ಈ ಮಾಡು, ಈ ಬ್ರಷ್ ಮಾಡಿ. ಜಾಣ, ಬೇಗ ಬೇಗ ಫಾಸ್ಟ್, ಟೈಮ್ ಆಯಿತು. ಬಿಡಿಲ್ಲ, ಇಟ್ಕೋ, ಅಮ್ಮನ ಕೈ ಇಟ್ಕೋ. ಅಪ್ಪಡಪ್ಪ ಗಣಪ ಗಣಪ ಕಾಪಾಡಪ್ಪ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ಸರಸ್ವತಿ, ಆಂಜನೇಯ, ಮುತ್ತಜ್ಜಯ, ಕೃಷ್ಣ ಕೃಷ್ಣ ಕೃಷ್ಣ. ವಾಡಿತೀನಿ. ಹಾಯ್ ಅದು. ಹಾಯ್, ಬೈಕಲ್ಲಿ ಹೋಗೋಣ? ಇಲ್ಲ, ಆಯ್ ಮಾಡು, ಕೈ ಮಾಡು. ಸಕ್ಕತ್ತಾಗಿ ಬಂತು. ನಿಮಿಷಾಂಬ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಅರ್ಚನೆ ಮಾಡ್ಸೋಣ. ವಜ್ರನಿಗೆ ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಹೋದೆ. ಸೊ ಅದಕ್ಕೆ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಎಲ್ಲ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಎಲ್ಲ ಒಳ್ಳೇದಾಗಲಿ. ಫಸ್ಟ್ ಟೈಮ್ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ಇನ್ ಲೈಫ್ ಲಾಂಗ್ ಎಲ್ಲ ಥರ ವಿದ್ಯೆಗಳು ಅವ್ರು ಏನು ಹೇಳ್ಕೊಡ್ತಾರೆ ಎಲ್ಲ ಜ್ಞಾಪನ ಶಕ್ತಿ ಚೆನ್ನಾಗಿರಲಿ ಅಂತ ಗಣೇಶನಿಗೆ ಎಲ್ಲ ನಮಸ್ತೆ ಮಾಡಿಕೊಂಡು ಹಂಗೆ ಅರ್ಚನೆ ಮಾಡಿಸ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಇವತ್ತು ಗುರುವಾರ ಅಂತ ತುಂಬ ಜನ ಇದ್ರು ದೇವಸ್ಥಾನದಲ್ಲಿ. ಅದಕ್ಕೆ ನಾವು ದರ್ಶನ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಬೇಗ ಸ್ಕೂಲ್ಗೆ ಟೈಮ್ ಆಯಿತು. 9:45 ಸ್ಕೂಲ್ ಇರೋದು ಅಂತ ಅಂದ್ಬಿಟ್ಟು ಬೇಗ ಬಂದ್ವಿ. ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ನನ್ನ ಮಗಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ, ಹೋಗ್ತಾಳೋ ಏನೋ ಗೊತ್ತಿಲ್ಲ. ವಜ್ರನ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದೆ ಫಸ್ಟ್ ಡೇ. ಅವ್ರ ಮ್ಯಾಮ್ ಹತ್ರ ಹೋಗಲ್ಲ ಅಂತಿದ್ರು. ನಾನೇ ಒಳಗಡೆ ಹೋಗಿ ಮಕ್ಳುಗಳಿದ್ರೆ ಬಿಟ್ಟರೆ ಅವ್ರ ಜೊತೆಗೆ ನೋಡಿಕೊಂಡು ಅವ್ರ ಜೊತೆ ಆಟ ಆಡೋದು ಇದು ಮಾಡ್ತಾ ಇರ್ತಾರೆ. ಹಂಗಂತ ಅಂದ್ಬಿಟ್ಟು ಅವ್ರನ್ನ ಬಿಟ್ಟು ನಾವು ಮೆತ್ತಗೆ ಆಚೆ ಬಂದ್ಬಿಟ್ವಿ. ಬಟ್ ಬಂದಮೇಲೆ ಒಂಥರ ಫೀಲ್ ಆಗ್ತೈತೆ. ನಮ್ಮ ಅಮ್ಮನ ಹತ್ರ ಇಷ್ಟು ದಿನ ನಾನು ಮಗಳನ್ನ ನನ್ನಲ್ಲಿ ಬಿಟ್ಟಿದ್ದೀನಲ್ಲ ಅನ್ನೋ ಫೀಲೇ ಇರಲಿಲ್ಲ. ಆ್ಯಕ್ಚುಲಿ ಇವಾಗ ಒಂಥರ ಅನ್ನಿಸ್ತೈತೆ ನನಗೆ. ಅಲ್ಲೇನೋ ಬಿಟ್ಟು ಇರಿಸಿದೆ ಊರಲ್ಲಿ. ಬಟ್ ಇಲ್ಲಿ ಏನು ಮಾಡ್ತಾರೋ ನನ್ನ ಮಗಳು. ಸ್ವಲ್ಪ ಜಾಸ್ತಿ ನನ್ನ ಮಗಳು ಸ್ವಲ್ಪ ರ್ಯಾಶೆ. ಏನಂತಂದರೆ ಅವ್ರನ್ನ ಯಾರು ಹಿಡ್ಕೊಬಾರ್ದು, ಅವ್ರನ್ನ ಯಾರನ್ನೂ ಮುಟ್ಟಬಾರ್ದು ಅವ್ರನ್ನ, ಆ ಥರ. ಇವಾಗ ಏನಾರ ಇವಾಗ ಓಡ್ ಬರ್ತಾ ಇರ್ತಾರೆ ನಮ್ಮಮ್ಮ ಅಂತ. ಮ್ಯಾಮನವರು ಕೈ ಹಿಡ್ಕೊಂಬಿಟ್ರೆ ಏನಂತಾಳೆ ರೀ, ಬಿಡು ಕೈ ಬಿಡು ಅಂತಾರಲ್ವ. ಹಾಂ, ಏನು ಅನಿಸ್ತೈತೆ ಮಗಳದು ಫಸ್ಟ್ ಡೇ ಸ್ಕೂಲು? ಭಯ ಆಗ್ತಾಯಿದೆಯಾ? ಏನು ಮಾಡೋಕ್ಕಾಗಲ್ಲ. ಇವಾಗ ಅಟ್ಲೀಸ್ಟ್ ಈಗ ಹೋದ್ರೆ ಅಟ್ಲೀಸ್ಟ್ 1 ಗಂಟೆವರೆಗೂ ಆಟ ಆಡ್ಕೊಂಡು ಬರ್ತಾರೆ. ನೋಡೋಣ ಇವತ್ತು ಹೇಗಿರುತ್ತೆ. ಹೋದ ತಕ್ಷಣ ಅವ್ಳಿಗೆ ಅಡ್ಜಸ್ಟ್ ಆಯ್ತಾ ಇಲ್ವಾ ಬಂದು ಹೇಳ್ತಾರಲ್ವಾ. ನೆಕ್ಸ್ಟ್ ಡೇ ಹಠ ಮಾಡ್ತಾರಾ ಇಲ್ಲ ಇಷ್ಟಪಡ್ತಾರಾ? ಸ್ವಲ್ಪ ಟೀ ಮಾಡ್ಕೊತ ಇದ್ದೀವಿ ಬಂದು. ಸ್ವಲ್ಪ ಟೀ ಕುಡಿಯೋ ತಲೆನೋಯ್ತೈತೆ. ನಿದ್ದೆನೇ ಬರಲಿಲ್ಲ ನನಗೆ. ಎಷ್ಟೊತ್ತಿಗೆ ರೆಡಿ ಆಗೋದು, ಏನು ಮಾಡೋದು, ಟೈಮ್ ಆಗೋಯ್ತೇನೋ ಫಸ್ಟ್ ಡೇ ದೇವಸ್ಥಾನ ಕರ್ಕೋಗ್ಬೇಕು ಅಂತ. ಸೊ ನೋಡೋಣ, ವೆಯ್ಟ್ ಮಾಡೋಣ. 12:45ಗೆ ಹೋಗ್ಬಿಡ್ತೀನಿ ಇವತ್ತು ನಾನು. 12:30 ಓಕೆ, ಟೀ ಕುಡಿಯೋಣ. ಟೀಚರ್ಗೆ ಫೋನ್ ಮಾಡಿದೆ, ಏನು ಮಾಡ್ತಾಯಿದ್ದಾರೆ ವಜ್ರ ಅಂತ. ಮ್ಯಾಮ್ 10 ಸುಸ್ತಾಗಿ ಮಲ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ, ನೀವು ಇವತ್ತು 12 ಗಂಟೆಗೆ ಪಿಕ್ ಮಾಡಿ ಅವ್ರನ್ನ ಅಂತ ಹೇಳಿದ್ರು. ಸೊ ಅದಕ್ಕೆ 12 ಗಂಟೆಗೆ ಹೋದೆ ಪಿಕ್ ಮಾಡ್ಕೊಂಡು ಬರೋಣ ಅಂತ. ಆಯಿತು. ಚೆನ್ನಾಗಿತ್ತ ಸ್ಕೂಲು? ಚೆನ್ನಾಗಿತ್ತ ಚೆನ್ನಾಗಿರ್ಲಿಲ್ವಾ?